ಏನಾಯ್ತೆ? ಅವನ ನೋಡೆ ಎಲ್ಲೇ ಹೋದ್ರೂ ಹಿಂದೆ ಬಂದು ಡಾನ್ಸ್ ಆಡಿ ಕೋಪ ಬರ್ಸ್ತಾನೆ. ಒಂದ್ ನಿಮಿಷ ಇರೆ, ನಾನ್ ಬುದ್ಧಿ ಕಲಿಸ್ತೀನಿ. ಹಲೋ ಲೋ ಕುಮಾರ್, ನಿನ್ ಫ್ರೆಂಡು ಕೆಲ್ಸ ಇಲ್ದೆ ನನ್ ಫ್ರೆಂಡ್ ಹಿಂದೆ ಸುತ್ತಾ ಇದ್ದಾನೆ. ಮರ್ಯಾದೆಯಿಂದ ಹೇಳ್ಬಿಡು, ಇಲ್ಲ ಅಂದ್ರೆ ಸರಿ ಇರಲ್ಲ. ಹೇಳಿದಕ್ಕೆಲ್ಲ ಎಮ್ಮೆ ತರ ತಲೆ ಆಡಿಸ್ಬೇಡ. ನಾನ್ ಫೋನ್ ಕಟ್ ಮಾಡ್ತೀನಿ. ಯಾಕೋ ಇವ್ರುಗಳು ಈ ತರ ಮಾಡ್ತಾರೆ? ನನ್ನ ಹುಡುಗಿ ಕೂಗಾಡ್ತಿದ್ದಾಳೆ. ಏನೋ ಮಗ? ಹಲೋ ಲೇ ಕಜ್ಜಿ ಬಂದಿರೋ ನಾಯಿ ನನ್ ಮಗನೆ, ಎಲ್ಲ ಅಲಿತಿದ್ಯೋ? ದೇವರ್ಸಿ ನನ್ ಮಗನೆ, ನನ್ ಕೈಗೆ ಸಿಕ್ಕಿದ್ರೆ ಮುಖದಲ್ಲಿರೋ ಮೀಸೆ ಕಿತ್ತಾಕ್ತೀನಿ. ಓಕೆ. ಎಲ್ಲಾದ್ರೂ ನನ್ನ ಮಕ್ಕಳು? ಓ, ಇಲ್ಲೇ ಇದ್ದಾರೆ. ಏಯ್, ಊರೆಲ್ಲ ಹುಡುಕದಲ್ಲ. ಇರ್ಲಿ, ನೋಡ್ಕೊಂತೀನಿ. ಬಿಡಿ ಅಣ್ಣ, ಇವರೆಲ್ಲ ಒಂದ್ ಲೆಕ್ಕನ. ನೀವು ಗೋಡೆ ಹಿಡ್ಕೊಂಡು ನಡಿಬೇಕಾದ್ರೆ ಅವ್ನ್ ನೆರಳು ಹಿಡ್ಕೊಂಡು ನಡೀತಿದ್ದಣ. ಅದಕ್ಕೆ ಅಣ್ಣ ಹೇಳೋದು, ಒಳ್ಳೆ ಒಂದ್ ವಧು ಬಂದಿರ್ಲು, ಮದ್ವೆ ಆಗಿ ಚೆನ್ನಾಗಿ ಸೆಟ್ಲ್ ಆಗ್ಬಿಡಿ. ಮದ್ವೆ ಆಗಿಲ್ಲ ಅಂದ್ರೆ ನಾಯಿ ಎಲ್ಲ ಒಂದಿರುವೇನು ಮರ್ಯಾದೆ ಕೊಡಲ್ಲ. ಇವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅಯ್ಯೋ ಏನಣ್ಣ ನೀವು ಯೋಚನೆ ಮಾಡ್ಬಿಡಿ ಅಣ್ಣ. ನೋಡಿ ಅಣ್ಣ, ಯೋಚನೆ ಮಾಡ್ದೆ ನೋಡಿ ಅಣ್ಣ. ಅಣ್ಣ ಹಾಗಂತೆ ನೀನು ನೋಡಿದ್ರೆ ಕಿಕ್ ತಾನಾಗೇ ಬರುತ್ತೆ. ಬಿಗ್ ಬಾಸ್ ಅಲ್ಲಿ ಬಂದಿರೋ ಸೋನು ಗೌಡ ತರ ಸಖತ್ತಾಗಿದ್ದಾಳೆ. ನಮಸ್ಕಾರ ಮಾವ. ಏನ್ ಪಂಚಾಯ್ತಿ? ಏನ್ ಮಾವ, ಏನು ನನ್ನ ನೋಡು, ಸುಮ್ನೆ ವಿಭೂತಿ ಬಳ್ಕೊಂಡು ಜಾಲಿಯಾಗಿ ಊರಲ್ಲಿ ಸುತ್ತಾಡ್ತಾ ಇದ್ದೀನಿ. ಎಲ್ಲ ಲವ್ವೇ ಮಾವ. ಅದಕ್ಕೆ ಹೇಳೋದು, ಲವ್ ಮಾಡಿದ್ವಾ, ಮದ್ವೆ ಮಾಡ್ಕೊಂಡ್ವಾ, ಸೆಟ್ಲ್ ಆದ್ವಾ ಅಂತ ಇರ್ಬೇಕು. ತುಂಬಾ ಯೋಚನೆ ಮಾಡ್ಬೇಡ, ಬೇಗ ಮದ್ವೆ ಮಾಡ್ಕೊಂಡು ಸೆಟ್ಲ್ ಆಗೋ ದಾರಿ ನೋಡು. ಇದು ನಮ್ ರೂಮ್ ಕಣೆ, ಟೈಲ್ಸ್ ಹಾಕಕ್ ಹೇಳಿದೀನಿ. ರೂಮ್ ಫುಲ್ ಎಸಿನೇ ನಮ್ಮ. ಹನಿಮೂನು ನಮ್ ಹೊಸ ಮನೇಲೆ ಕಣೆ. ಆ ಜಾಗ ನನ್ಗೇನ ಡಾರ್ಲಿಂಗ್? ಹೌದು ಕಣೆ ಚಿನ್ನ. ಮತ್ತೆ ಈ ಜಾಗನ ನಮ್ಮ ಮಕ್ಳಿಗೆ ಕೊಟ್ಬಿಡೋಣ. ಅಲ್ಲಿ ಕಾರ್ ತಗೊಂಡ್ ಬಂದು ನಿಲ್ಸೋಣ. ಸರಿ. ಏನಪ್ಪ ಕಾಗೆ, ನೋಡ್ದೆ ನಮ್ಮಳ್ನ? ಹೋಗ ಯೋ ಹೋಗು. ಯಾರು ಡಾರ್ಲಿಂಗ್ ಅವನು? ಲೂಸ್ ತರ ಆಡ್ತಿದ್ದಾನೆ. ಅವನೊಂದ್ ಕಾಗೆ ಬಂಗಾರ. ಕುಲ್ಶೀಟ್, ತ್ಯಾಗೋ, ಕ್ಯಾ ಹೋ ಗಯಾ? ಸರ್, ಒಂದು ಸಣ್ಣ ಸಮಸ್ಯೆ, ಅದಕ್ಕೆ. ತ್ಯಾಗೋ, ಸ್ಟಾಪ್, ಲೀವ್ ಮೀ ಅಲೋನ್. ಸೇಟು ಸುಶೀಲ ಚಿನ್ನ ವಜ್ರ ವಿಗ್ರಹ ಅಂತ ಎಲ್ಲಾನು ಹೊರದೇಶಕ್ಕೆ ಕದ್ದಿ ವ್ಯಾಪಾರ ಮಾಡೋದ್ರಲ್ಲಿ ಇವನು ದೊಡ್ಡ ಕಿಲಾಡಿ. ಸೊಕ್ಕಲಿಂಗ, ಅದೇ ಊರಲ್ಲಿ ಸೇಟುಗೆ ಎದುರಾಕೊಂಡು ನಿಂತಿರೋ ದೊಡ್ಡ ತಲೆ ಇವನು. ಡಿಪಾರ್ಟ್ಮೆಂಟಲ್ಲಿ ಇವರಿಬ್ರು ಸರಿ ಮಾಡೋದಕ್ಕೆ DSP ಗೋಪಿಗೆ ಹೇಳಿದ್ರು.
DSP ಗೋಪಿ ಇವರಿಬ್ರು ಮಧ್ಯೆ ದೊಡ್ಡ ಜಗಳ ತಂದಿಟ್ಟ. ಸೇಟು ಈ ಜಗಳದಿಂದ ಸೊಕ್ಕಲಿಂಗ ಮತ್ತೆ ಅವ್ರ ಜನಗಳನ್ನ ಎಲ್ಲಾರನ್ನೂ ಕೊಲೆ ಮಾಡಕ್ ಶುರು ಮಾಡ್ದ. ಬದಲಿಗೆ ಸೊಕ್ಕಲಿಂಗಾನು ಸೇಟು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಎತ್ಬಿಟ್ಟು ಸೇಟನ್ನ ಒಂಟಿಯಾಗಿ ಮಾಡ್ಬಿಟ್ಟ. ಸೇಟು ಅದೆಲ್ಲ ಆದ್ಮೇಲೆ ಅವನ್ ಹೊಸ ರೂಟ್ಗೆ ರೌಡಿ ತ್ಯಾಗನ ಜೊತೆಗೆ ಸೇರಿಸ್ಕೊಂಡ. ಏನ್ ಸರ್? ಏನಯ್ಯ ಸೆಲ್ವಾ, ಕೆಲಸ ಎಲ್ಲ ಹೆಂಗೋಗ್ತಿದೆ? ಏನೋ ನಡೀತಾ ಇದೆ ಸರ್, ಮುಂಚಿನ ತರ ಇಲ್ಲ. ಪೊಲೀಸ್ ಕಾಟನೇ ಜಾಸ್ತಿ ಆಗಿದೆ. ಯೋ, ಏನಾದರೂ ಇದ್ರೆ ಕಳ್ಸ್ಕೊಡಯ್ಯ. ನೋಡ್ತೀನಿ ಸರ್. ನೋಡೋದೆಲ್ಲ ಏನು ಬೇಡ, ಕಳ್ಸ್ಕೊಡು. ಶೇರ್ ಬಂದು ನಿನಗೆ ತಲುಪುತ್ತೆ. ಸರಿ ಸರ್, ಆಗ್ಲಿ ಸರ್. ಸರಿ, ನೋಡು. ಲೈ ಸದಾ ಗಂಡು ನೋಡ್ದಾಗ್ಲೇ ಹೆಂಡ್ತಿಗೆ ತಾಳಿ ನೆನಪಾಗೋಕೆ ನಮ್ಮ ಅವಶ್ಯಕತೆ ಇದ್ದಾಗಲೇ ಇವ್ರು ನಮಗೆ ಫೋನ್ ಮಾಡೋದು. ನೋಡ್ಕೋ. ಯಾರು ಅದು? ಗೊತ್ತಿಲ್ಲ ಅಣ್ಣ. ಕಪ್ಪು ರೋಡಲ್ಲಿ ಒಂಟಿಯಾಗಿ ಕೆಂಪು ರೋಜಾ. ಗಾಡಿ ಸೈಡ್ಗೆ ವಿಚಾರಿಸೋಣ. ವಿಚಾರಿಸ್ಬಿಡೋಣ ಬಿಡು. ಏನಮ್ಮ, ಕಾರ್ ಹೊತ್ತು ನಾನ್ ಡ್ರಾಪ್ ಮಾಡ್ತೀನಿ. ಇಲ್ಲ ಸರ್, ಬೇಡ, ನಾನೇ ಹೋಗ್ತೀನಿ. ಏನಮ್ಮ ಯೋಚಿಸ್ತಿದ್ಯಾ? ನನ್ನ ನಿಮ್ಮಪ್ಪ ಅನ್ಕೋ. ಬಾ ಹೋಗೋಣ, ಮುಂದೆ ಕುತ್ಕೋ. ಲೈ ಸದಾ ಹಿಂದೆ ಹೋಗಿ ಕುತ್ಕೊಳ್ಳೋ. ಆ ಹುಡುಗಿ ಮುಂದೆ ಕುತ್ಕೊಂಡು ನೋಡ್ಕೊಂಡ್ ಬರ್ಲಿ. ನೋಡ್ಕೊಂಡು ಬರ್ಬೇಕಾ? ಹೋಗ. ಯೋಚಿಸ್ತಾವನೆ ನಾನು ಮಗ. ಹುಡುಗಿ ಸೀಟ್ಗೆ ಬೆಲ್ಟ್ ಹಾಕೊಂಡು ಕೂತ್ಕೋ. ಹುಷಾರಮ್ಮ, ಎಲ್ಲೂ ಹೊಡೆಸ್ಕೊಳ್ದೆ ಒಳಗತ್ತು. ಹುಷಾರು ಹುಷಾರು. ಬಂಗಾರ ನೋಡ್ಕೊಂಡ್ ಕೂತಿರೋ. ಯಜಮಾನ್ರೆ, ಒಳಗ್ ಸೂಪರ್ ಫಿಗರ್ ಇದೆ. ತೋಪು ಕರ್ಕೊಂಡೋಗೋಣ. ಓಕೆ ಓಕೆ. ಇಲ್ಲಿ ನೋಡಿ, ಈ ಬ್ಯಾಗ್ ಫುಲ್ ಸೇಟು ದುಡ್ಡು ಕೊಟ್ಟಿದ್ದಾರೆ. ನೀವ್ ಏನ್ ಮಾಡ್ತಿರೋ ಹೆಂಗ್ ಮಾಡ್ತಿರೋ ಅಂತ ನನಗೆ ಗೊತ್ತಿಲ್ಲ. ಆ ಕಮಿಷನರು ನಮ್ ವಿಗ್ರಹದ ವಿಷಯಕ್ಕೆ ಅಡ್ಡ ಬರಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಇದೊಂದೇ ತಿಂಗ್ಳೆ 200 ಕೋಟಿನ ನಮ್ ದುಡ್ಡನ್ನ ಪೊಲೀಸ್ ರೈಡ್ ಮಾಡವ್ರೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವೇ? ಬೀಸೋ ಗಾಳಿನ ಕತ್ತಿಯಲ್ಲಿ ಕೊಚ್ಚೋ ತರ ಇದೆಯಲ್ಲ ಈ ಕಮಿಷನರ್ ವ್ಯವಹಾರ. ಆ ಕಮಿಷನರ್ ಸುಬ್ರಹ್ಮಣಿ ನಮ್ ತಂಟೆಗೆ ಬರಬಾರ್ದು ಅಂದ್ರೆ ಅವಳ ಮಗಳನ್ನ ಎತ್ತಾಕೊಂಬನ್ನಿ. ಯಾಕಂದ್ರೆ ಅವನ್ಗೆ ಮಗಳಂದ್ರೆ ತುಂಬಾ ಇಷ್ಟ. ಅವಳನ್ನ ಎತ್ತಾಕೊಂಬನ್ನಿ, ತಾನಾಗ್ ದಾರಿಗೆ ಬರ್ತಾನೆ. ಅಣ್ಣ ಹೇಳಿದ್ರಲ್ಲ, ನಾವು ನೋಡ್ಕೊಂತೀವಿ. ಲೇ ಮುದ್ಕ, ಬರೀ ಮಾತಲ್ಲಿ ಹೇಳೋದಲ್ಲ, ಹೇಳೋದ್ನ ಮಾಡಿ ತೋರಿಸ್ಬೇಕು. ಇದೇ ತರ ಮಾತಾಡಿ ಮಾತಾಡಿ ಅರ್ಧ ಬಿಳಿ ಕೂದಲು ಬಂದ್ಬಿಟ್ಟಿದೆ. ಮಿಕ್ಕಿದ್ನಾದ್ರೂ ಕಾಪಾಡೋ ದಾರಿ ನೋಡು. ಏಯ್, ಆ ಹುಡುಗಿ ಬರ್ತಾವಳೆ, ಎಲ್ಲ ಹುಷಾರಾಗಿರಿ.